ಶಿವಾಜಿ ಜಯಂತಿ ಅಂಗವಾಗಿ ನಿನ್ನೆ ನಡೆದಂತಹ ಶಿವಾಜಿ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟದಿಂದ ಈಗಾಗಲೇ ಬಾಗಲಕೋಟೆ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಆಗಿರುವಂತದ್ದು. ಸದ್ಯ ನಾನಿರುವಂತದ್ದು ಅಂದ್ರೆ ನಿನ್ನೆ ಏನು ಘಟನೆ ನಡೆದಿತ್ತು, ಕಲ್ಲು ತೂರಾಟ ಏನು ಘಟನೆ ನಡೆದಿತ್ತು, ಆ ಘಟನೆ ನಡೆದ ಸ್ಥಳದಲ್ಲಿ ನಾನಿರುವಂತದ್ದು. ದೃಶ್ಯದಲ್ಲಿ ಕೂಡ ನೀವು ನೋಡಬಹುದು, ಇದೇ ಪಂಕಾ ಮಸೀದಿ. ನನ್ನ ಕ್ಯಾಮ್ರಾದಲ್ಲೂ ಕೂಡ ನಾನು ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಹೋಗ್ತಾನೆ. ಇದೇ ಪಂಕಾ ಮಸೀದಿ ಬಳಿನೇ ನಿನ್ನೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಆಗಿರುವಂತದ್ದು. ಅಂದ್ರೆ ನಿನ್ನೆ ಶಿವಾಜಿ ಜಯಂತಿ ನಡೀತಾ ಇತ್ತು. ಜಯಂತಿ ಅಂಗವಾಗಿ ಬಸವೇಶ್ವರ ಸರ್ಕಲ್ ನಿಂದ ಅಂಬಾಭವಾನಿ ದೇವಸ್ಥಾನದವರೆಗೆ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಏನಂತ ಹೇಳಿದ್ರೆ ಪಂಕಾ ಮಸೀದಿ ಮಾರ್ಗವಾಗಿ ಅಂಬಾಭವಾನಿ ದೇವಸ್ಥಾನದ ಬಳಿ ಮೆರವಣಿಗೆ ಹೋಗ್ತಾ ಇತ್ತು. ಇನ್ನೇನು ಕೆಲವೇ 10 ನಿಮಿಷಗಳ ಕಾಲ ತಡವಾಗಿದ್ರು ಕೂಡ ಮೆರವಣಿಗೆ ಅಂತ್ಯ ಆಗ್ತಿತ್ತು. ಆದ್ರೆ ಪಂಕಾ ಮಸೀದಿ ಬಳಿ ಮೆರವಣಿಗೆ ಬಂದಾಗ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿರುವಂತದ್ದು ಮತ್ತೆ ಚಪ್ಪಲಿಯನ್ನ ಕೂಡ ಎಸೆದಿರುವುದು. ಹೀಗಾಗಿ ಘಟನೆಯಲ್ಲಿ ಎಸ್ಪಿ ಸೇರಿದಂತೆ 3 ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಹೀಗಾಗಿ ಬಾಗಲಕೋಟೆ ನಗರದಲ್ಲಿ ಸದ್ಯಕ್ಕೆ ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಬಾಗಲಕೋಟೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವ ಹಿನ್ನೆಲೆಯಲ್ಲಿ 160 ಕಲಂ ಅಡಿಯಲ್ಲಿ ಈಗಾಗಲೇ ಬಾಗಲಕೋಟೆ, ವಿದ್ಯಾಗಿರಿ ಮತ್ತೆ ನವನಗರದಲ್ಲಿ ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿ ಮಾಡಿರುವಂತದ್ದು. ಅಂದ್ರೆ ಇಬ್ಬರಿಗಿಂತ ಹೆಚ್ಚಿನ ಜನರು ಓಡಾಡಬಾರದು, ಮತ್ತೆ ಯಾವುದೇ ಸಭೆ ಸಮಾರಂಭಗಳಾಗಿರ್ಬೋದು ಮತ್ತೆ ಧರಣಿಗಳನ್ನ ಈಗಾಗಲೇ ನಿಷೇಧಿಸಿ ಬಾಗಲಕೋಟೆ ಉಪವಿಭಾಗಾಧಿಕಾರಿಯಾಗಿರುವಂತಹ ಸಂತೋಷ್ ಜಗಲಾಸರ್ ಅವರು ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಸದ್ಯ ಏನಂತ ಹೇಳಿದ್ರೆ ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದೆಂಬ ಉದ್ದೇಶದಿಂದ ಈ ರೀತಿಯಾದಂತಹ ನಿಷೇಧಾಜ್ಞೆಯನ್ನ ಈಗಾಗಲೇ ವಹಿಸಿರುವಂತದ್ದು. ಇನ್ನು ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು, ಎಲ್ಲ ಅಂಗಡಿ ಮುಂಗಟ್ಟುಗಳು ಅಂದ್ರೆ ಘಟನೆ ನಡೆದಂತ ಏನು ಸ್ಥಳ ಏನಿದೆ, ಸ್ಥಳದಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಎಂಬ ಉದ್ದೇಶದಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ಏನಂತ ಹೇಳಿದ್ರೆ ಬಾಗಲಕೋಟೆ ವಾತಾವರಣ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತದ್ದು. ಇನ್ನ ನಿನ್ನೆ ರಾತ್ರಿ ಏನು ನಡೆದಂತ ತರಕಾರಿ ತಳ್ಳು ಗಾಡಿಗೂ ಕೂಡ ಬೆಂಕಿಯನ್ನ ಹಚ್ಚಿ ಕೆಲ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿರುವಂತದ್ದು. ಸದ್ಯ 2 ಪ್ರಕರಣವನ್ನ ಗಮನಿಸಬೇಕಾದ್ರೆ ಇಲ್ಲಿ 2 ಪ್ರಕರಣದಲ್ಲೂ ಕೂಡ ಇದುವರೆಗೂ ಕೂಡ ಯಾರನ್ನು ಕೂಡ ಪೊಲೀಸರು ನೀವು ಕೂಡ ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ. ಹೀಗಾಗಿ ಎಲ್ಲಾ ವಿಡಿಯೋಗಳನ್ನ ಆಧರಿಸಿ ಯಾರು ಕಲಿಸಿದ್ದಾರೆ ಅವರನ್ನ ಬಂಧಿಸಿ ವಿಚಾರಣೆ ಕೈಗೊಳ್ಳೋದಾಗಿ ಈಗಾಗಲೇ ಎಸ್ಪಿ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನ ಹಿಂದೂ ಸಂಘಟನೆಗಳು ಕೂಡ ಇವತ್ತು 10 ಗಂಟೆಗೆ ಸಭೆಯನ್ನ ಸೇರಿ ಮುಂದಿನ ಕಾರ್ಯರೂಪವನ್ನ ಕೈಗೊಳ್ಳುವ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ ಬಾಗಲಕೋಟೆ ನಗರದಲ್ಲಿ ನಿನ್ನೆ ನಡೆದಂತ ಏನು ಘಟನೆ ಏನಿದೆ, ಘಟನೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತದ್ದು. ಇದು ಇನ್ನು ಮುಂದೆ ಯಾವ ಕಾರ್ಯರೂಪಕ್ಕೆ ಹೋಗುತ್ತೆ ಎಂಬುದನ್ನ